ನಮ್ಮ ಏರಿಯಾದಲ್ಲಿ ಹುಡುಗರು ಹೋಳಿ ಹಬ್ಬ ಮಾಡ್ತಾಯಿದ್ರು. ಸೊ ಅವ್ರನ್ನ ನೋಡಿದಾಗ ನನಗೊಂಥರ ಖುಷಿ ಆಯಿತು. ನಾನು ಇವ್ರ ಜೊತೆ ಸೇರಿ ಏನಾದರೂ ಮಾಡೋಣ ಅಂತೇಳಿ ಚಿಕ್ಕದಾಗಿ ಒಂದು ವಿಡಿಯೋ ಶಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಖುಷಿಯಾಗಿ ಜೊತೆಯಲ್ಲಿ ನಾನು ಯಾವ ಥರ ಹೇಳ್ಕೊಟ್ನ ಆ ಥರನೇ ಆ್ಯಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಫುಲ್ ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿಯಾದರು. ಸೊ ತುಂಬ ಚೆನ್ನಾಗಿತ್ತು ಹೋಳಿ ಹಬ್ಬ. ಚಿಕ್ಕ ವಯಸ್ಸಲ್ಲಿ ಹುಡುಗರು ಆಡೋದನ್ನು ನೋಡ್ತಾಯಿದ್ರೆ ತುಂಬ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆಡಿದಂಥ ಆಟ ಎಲ್ಲ ನೆನಪಾಗುತ್ತೆ. ಒಂಥರ ಮಜಾನೇ ಬೇರೆ. ಸೊ ನಮ್ಮ ಏರಿಯಾದಲ್ಲಿ ನಮ್ಮ ಹುಡುಗರು ಎಲ್ಲರೂ ಈ ಥರ ಸೇರಿ ಪ್ರತಿಯೊಂದು ಹಬ್ಬದಲ್ಲೂ ಗಣೇಶನ ಪೂಜೆ ಆಗಲಿ, ಹೋಳಿ ಹಬ್ಬ ಆಗಲಿ, ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾನು ಫ್ರೀ ಇದ್ದಾಗ ಆ ಮೂಮೆಂಟಲ್ಲಿ ಇವ್ರ ಕಣ್ಣಿಗೆ ಏನಾದರೂ ಬಿದ್ದರೆ ಸೊ ನನ್ನನ್ನು ಕೂಗ್ತಾರೆ. ಸೊ ಆವಾಗ ನನ್ನ ಒಂದು ಪ್ರಯತ್ನ ನಾನು ಮಾಡ್ತಿರ್ತೀನಿ. ಯಾಕಂದರೆ ಅವ್ರ ಖುಷಿನೇ ನಮ್ಮ ಖುಷಿ. ಸೊ ಅದರಿಂದ ಟ್ರೈ ಮಾಡ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಬಂತು ವಿಡಿಯೋ. ಮಕ್ಕಳೂ ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ಏನಾದರೂ ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊತ ನಿಧಾನಕ್ಕೆ ವಿಡಿಯೋ ಶಾರ್ಟ್ಗಳನ್ನೆಲ್ಲ ತೆಗಿತಾ ಹೋಗ್ತಾಯಿದ್ದೆ. ಸೊ ಹಾಗೆ ಒಂದು ಐಡಿಯಾ ಬಂತು. ಇದ್ರ ಜೊತೆಗೆ ಸ್ವಲ್ಪ ಕಲ್ಲರ್ ನೀರನ್ನ ಬೆರೆಸ್ಬಿಟ್ಟು, ನೀರಲ್ಲಿ ಬೆರೆಸ್ಬಿಟ್ಟು ಸೊ ಆ ನೀರನ್ನ ಸ್ಪ್ರೇ ಮಾಡೋದಂದರೆ ಈ ಚಿಮುಕ್ಲ ಥರ ಸ್ಪ್ರೇ ಮಾಡಿದ್ರು ಯಾವ ಥರ ಬರುತ್ತೆ ಶಾರ್ಟ್ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ ನೋಡೋಣ ಅಂತೇಳ್ಬಿಟ್ಟು ಹುಡುಗರಿಗೆ ಹೇಳಿದ್ದೆ. ಸೊ ಅವರು ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ರೆಡಿ ಆದಮೇಲೆ ನಿಧಾನಕ್ಕೆ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೀವೆಲ್ಲ ಆಟಾಡ್ಕೊಳ್ಳಿ, ನಾನು ವಿಡಿಯೋ ಮಾಡ್ಕೊತಾ ಇರ್ತೀನಿ ಅಂತ ಹೇಳಿದೆ. ಅವರೆಲ್ಲರೂ ನಿಧಾನಕ್ಕೆ ಆಟಾಡ್ಕೊತ ಎಂಜಾಯ್ ಮಾಡ್ತಾಯಿದ್ರು. ಸೊ ಹಾಗೆ ಅವರು ನ್ಯಾಚುರಲಾಗಿ ಬಣ್ಣ ಹಚ್ಚೋದು ಮತ್ತು ಈ ಥರ ಓಡೋಗೋದು, ಕುಣಿಯೋದು ಇದೆಲ್ಲ ತುಂಬ ಸ್ಲೋ ಮೋಷನಲ್ಲಿ ವಿಡಿಯೋಗಳನ್ನೆಲ್ಲ ಮಾಡ್ತಾಯಿದ್ದೆ. ಚಿಕ್ಕ ಮಕ್ಕಳು ಎಲ್ಲರೂ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಮೂಮೆಂಟ್ನ ನೋಡಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಹೋಳಿ ಹಬ್ಬ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಯಿತು, ನಿಧಾನಕ್ಕೆ ಜಾಸ್ತಿ ಜೋರಾಗಿ ಹೋಗಬೇಡಿ, ಸಿಮೆಂಟ್ ರೋಡು ಬಿದ್ದರೆ ಏಟಾಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಆಟಾಡ್ಕೊಳ್ಳಿ ಆಡಿ ಅಂತ ಹೇಳ್ಬಿಟ್ಟು ಆಟಾಡ್ಕೊತಾಯಿದ್ರು. ನಿಧಾನಕ್ಕೆ ವಿಡಿಯೋ ಮಾಡ್ಕೊತಾ ಹೋಗ್ತಾಯಿದ್ದೆ. ಸೊ ಮಕ್ಕಳೆಲ್ಲ ಖುಷಿಯಾಗಿ ಅವನು ನಮ್ಮ ಗಣಿ ಅಂತೂ ಬಾ ಒಂದು ಜಾಗದಲ್ಲಿ ನಿಲ್ತಾಯಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ. ಸೊ ಕಲರ್ ನೀರು ರೆಡಿಯಾಗಿತ್ತು. ನಾನು ಮಕ್ಕಳಿಗೆಲ್ಲ ಹೇಳಿದೆ ಸರ್ಕಲ್ ಮಾಡಿ ನಿಂತ್ಕೊಳ್ಳಿ, ಸೊ ನೀರು ಬರ್ತಿದೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರಿಗೆ ಫುಲ್ಲು ಎಕ್ಸೈಟಿಂಗ್ ಯಾವ ಥರ ಇರುತ್ತೆ ಏನಂತ ಹೇಳ್ಬಿಟ್ಟು ಸೊ ನೀರು ತಗೊಂಬಂದು ಸ್ಲೋ ಮೋಷನಲ್ಲಿ ಆ ನೀರನ್ನು ಎರೆದಾಗ ಆ ನೀರು ಮೇಲೆ ಹೋಗಿ ಅವ್ರ ಮೈ ಮೇಲೆ ಬಿದ್ದಿದ ತಕ್ಷಣ ಚಿಲ್ಲಾಗ್ಬಿಟ್ರು ಹುಡುಗರೆಲ್ಲ. ಚೀ ಅಂತ ಮೇಲಕ್ಕೆ ಹೋಯ್ತು, ಟೀ ಅಂತ ಕೆಳಗಡೆ ಬಿದ್ದಿದ ತಕ್ಷಣ ಎಲ್ಲರೂ ಫುಲ್ ಖುಷಿ ಕುಣಿದಾಡ್ಬಿಟ್ರು. ಓ ಸರಿ ಇನ್ನೊಂದು ಕಲರಲ್ಲಿ ನೋಡೋಣ, ಇನ್ನೊಂದು ಶಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇನ್ನೊಂದು ಕಲರ್ ರೆಡಿ ಮಾಡ್ಕೊಳ್ಳೋಕೆ ಹೇಳಿದ್ದಾಯಿತು. ಸೊ ಅವರು ರೆಡಿ ಆಗಿದ ತಕ್ಷಣ ಆಯಿತು ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಸೊ ರೆಡಿ ಆಯಿತು. ಇನ್ನೊಂದು ಕಲರು ಎಸ್ದಾಗ ಸೂಪರಾಗಿ ಬಂತು. ಇದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು, ತುಂಬ ಚೆನ್ನಾಗಿತ್ತು. ಸೊ ಅದೇ ಒಂದು ಶಾರ್ಟ್ ಚೆನ್ನಾಗಿ ಬಂದಿದ್ದು ಸ್ಲೋ ಮೋಷನಲ್ಲಿ. ಸೊ ಅದನ್ನು ಏನು ಮಾಡಿದೆ ಅಂದರೆ ಮತ್ತೆ ಎಂಡಿಂಗ್ ಮೂಮೆಂಟಲ್ಲಿ ಮತ್ತೆ ಅದೇ ವಿಡಿಯೋನ ರಿಪೀಟ್ ಮೂಮೆಂಟ್ ಕೊಟ್ಟೆ. ಅದನ್ನು ಲಾಸ್ಟಲ್ಲಿ ನೋಡಿ ತುಂಬಾ ಖುಷಿಯಿಂದ ಒಂಥರ ಹೈ ಅಂಕಲ್ ಇದೇನಿದು ಈ ಥರ ಹಿಂದಕ್ಕೆ ಓಡೋಗ್ತಾ ಇದ್ದೀವಿ, ಹಿಂದಕ್ಕೆ ಜಂಪ್ ಆಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನಗ್ತಾ ನೋಡಿದ್ರು. ವಿಡಿಯೋನ ನೋಡಿಬಿಟ್ಟು ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಖುಷಿಪಟ್ಟರು. ಆ ಖುಷಿಯಲ್ಲಲ್ವ ನಮಗೂ ಸಂತೋಷ, ಖುಷಿ ಅಲ್ವಾ. ತುಂಬ ಎಂಜಾಯ್ ಮಾಡಿದ್ರು. ಸ್ವಲ್ಪ ಹೊತ್ತಾದ್ರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಹುಡುಗರು.
ಅಂದ್ಬಿಟ್ರು ಹಂಗೆ ನನಗೆ ನಗು ಬಂದ್ಬಿಡ್ತು. ಓಕೆ ಬಾಯ್ ಫ್ರೆಂಡ್ಸ್, ಓಕೆ ಬಾಯ್ ಬಾಯ್.